ಪುಸ್ತಕ ಮಾಡಿದ್ದಾರೆ. ಜೊತೆಗೆ ಅಧಿಕಾರಿಗಳು ಕೂಡ ತಮ್ಮ ಅನುಭವವನ್ನು, ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಇದು ನಿಮ್ಮೆಲ್ಲ ಉದ್ದೇಶಿ ಭಾಷಣ ಮಾಡಬೇಕು ಅಂತೇಳಿ ನನಗೆ ಶಾಲೆಯಿಂದ ನಡೆಸೋರು ಹೇಳ್ತಾರೆ. ಮಾದೇವಪ್ಪನವರು ಸಂವಿಧಾನ ಬಗ್ಗೆ ಕೆಲವು ಮಾತುಗಳನ್ನು ಆಡಿದ್ದಾರೆ. ಎಲ್ಲ ಸಂವಿಧಾನವನ್ನು ಓದ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಓದ್ಕೋಬೇಕು. ಯಾಕಂತಂದ್ರೆ ಸಂವಿಧಾನದ ರೀತಿಯ ಯಾವುದೇ ಸರ್ಕಾರ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಆಡಳಿತ ನಡೆಸ್ತಾ ಇರ್ತಕ್ಕಂಥ ರಾಜಕಾರಣಿಗಳು, ಅಧಿಕಾರಿಗಳು ಸಂವಿಧಾನವನ್ನು ಓದ್ಬೇಕು. ಸಂವಿಧಾನ ಓದ್ಕೊಳ್ಳದೆ ಹೋದರೆ ನಾವು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ. ಮತ್ತೆ ಸಂವಿಧಾನದ ಉದ್ದೇಶವನ್ನು ಕೂಡ ಜಾರಿಗೆ ತರಲಿಕ್ಕೆ ಸಾಧ್ಯ. ನಮ್ಮ ಸಂವಿಧಾನ ಏನ್ ಹೇಳ್ತದಪ್ಪ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇರಬೇಕು, ಪ್ರತಿಯೊಬ್ಬರಿಗೂ ಸಮಾನತೆ ಇರಬೇಕು, ಸಮಾನ ಅವಕಾಶಗಳು ದೊರಕಬೇಕು, ಮತ್ತೆ ಭ್ರಾತೃತ್ವ ನೆಲೆಸಬೇಕು. ಇವು ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರಧಾನ ಅಂಶಗಳು. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಈಗ ಸಂವಿಧಾನ ಜಾರಿಯಾಗಿ ಆಗಸ್ಟ್ 15ಕ್ಕೆ 78 ವರ್ಷಗಳಾಗ್ತವೆ. ನಾನು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ 3 ದಿನ ಮುಂಚಿತವಾಗಿ ರೂಲ್ ರೆಕಾರ್ಡ್ ಪ್ರಕಾರ ಹುಟ್ಟಿದ್ದೀನಿ. ನನಗೂ 78 ವರ್ಷ ಆಗುತ್ತೆ. 78 ವರ್ಷಗಳಾದರೂ ಕೂಡ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ದೇವೋದ್ದೇಶಗಳು ಇನ್ನೂ ಜಾರಿಯಾಗಿಲ್ಲ ಅಂತಕ್ಕಂಥ ಚಿತ್ರವನ್ನು ನಾವು ಕಾಣ್ತಾ ಇದ್ದೇವೆ. ಸಮಾಜದಲ್ಲಿ ದೇವೋದ್ದೇಶಗಳು ಇನ್ನೂ ಕೂಡ ಜಾರಿಯಾಗಿಲ್ಲ. ಇನ್ನು ಎಲ್ರಿಗೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಸ್ವಾತಂತ್ರ್ಯ ಬಂದಿದೆ ದೇಶಕ್ಕೆ, ಆದರೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿಲ್ಲ. ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತೆ ಭ್ರಾತೃತ್ವ ನಿಲ್ಲಿಸಿಲ್ಲ. ಯಾಕೆ? ಇನ್ನು 78 ವರ್ಷಗಳಾದರೂ ಕೂಡ ಇನ್ನೂ ಕೂಡ ಅಸಮಾನತೆ ಸಮಾಜಗಳನ್ನು ನೋಡ್ತಾ ಇದ್ದೀವಿ.
ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ. ಇನ್ನೂ ಕೂಡ ಧರ್ಮ ಜಾತಿ ಅಂತಕ್ಕಂಥದ್ದನ್ನ ಅದನ್ನ ಮುಂದುವರಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ನೋಡ್ತಾ ಇದ್ದೀವಿ. ಯಾಕೆ ಹೀಗೆ ಆಗ್ತಾ ಇದೆ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅಂಗೀಕಾರಕ್ಕಿಂತ ಒಂದು ದಿನ ಮುಂಚಿತವಾಗಿ 1949 ನವೆಂಬರ್ 25ನೇ ತಾರೀಕು 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ರು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ 26 ನವೆಂಬರ್ಗೆ ಸಂವಿಧಾನ ಅಂಗೀಕಾರ ಆಗ್ತದೆ. 1949 26ಕ್ಕೆ ಸಂವಿಧಾನ ಅಂಗೀಕಾರ ಆಗ್ತದೆ. ಸಂವಿಧಾನವನ್ನು ಮಂಡಿಸಿ ಅಂಗೀಕಾರಕ್ಕೆ ಕಾನ್ಸ್ಟಿಟ್ಯೂಂಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಷಣ ಮಾಡ್ತಾರೆ. ಒಂದು ಐತಿಹಾಸಿಕವಾದಂಥ ಭಾಷಣ, ಹಿಸ್ಟಾರಿಕಲ್ ಸ್ಪೀಚ್. ಆಗ ಒಂದು ಮಾತು ಏನ್ ಹೇಳ್ತಾರೆ ಅವರು ಅಂತಂದ್ರೆ, 1950 ಜನವರಿ 26ನೇ ತಾರೀಕು ಅಷ್ಟೊತ್ತಿಗಾಗಲೇ ಸಂವಿಧಾನ ಯಾವಾಗಿಂದ ಜಾರಿಯಾಗಬೇಕು ಅನ್ನೋದು ದಿನ ನಿಗದಿಯಾಗಿತ್ತು. ಜನವರಿ 26ಕ್ಕೆ ನಮ್ಮ ಸಂವಿಧಾನ ಜಾರಿಗೆ ಬರುತ್ತದೆ. ಜಾರಿಗೆ ಬಂದಂತ ಸಂದರ್ಭದಲ್ಲಿ ಎಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೇವೆ? ಅಸಮಾನತೆ ಇರ್ತಕ್ಕಂಥ ಸಮಾಜ. ಅವ್ರ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. ಇಂಥ ಅಸಮಾನತೆ ಇರ್ತಕ್ಕಂಥ ಸಮಾಜಕ್ಕೆ, ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಈ ಅಸಮಾನತೆಯನ್ನು ನಾವು ಹೋಗಲಾಡಿಸ್ತೇವೆ ಅಂದ್ರೆ ನಾವೇ ಕಟ್ಟಿದಂತ ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ, ಯಾರು ಅಸಮಾನತೆಯಿಂದ ನರಳ್ತಾ ಇದ್ದಾರೆ, ಜನ ನರಳ್ತಾ ಇದ್ದಾರೆ, ಅಸಮಾನತೆಯನ್ನು ಅನುಭವಿಸ್ತಾ ಇದ್ದಾರೆ, ಆ ಜನ ಪ್ರಜಾಪ್ರಭುತ್ವದ ಸೌಧವನ್ನು ಧ್ವಂಸ ಮಾಡ್ತಾರೆ. ಇದು ಎಚ್ಚರಿಕೆಯ ಮಾತು. ಎಚ್ಚರಿಕೆಯ ಮಾತು. ಈ ದೇಶದ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಎಚ್ಚರಿಕೆಯ ಮಾತು. ಈ ಮಾತುಗಳನ್ನು ಸದಾ ನಾವು ಗಮನದಲ್ಲಿಟ್ಟಿರಬೇಕಾಗ್ತದೆ, ಮನಸ್ಸಿನಲ್ಲಿಟ್ಟಿರಬೇಕಾಗ್ತದೆ. ಯಾಕಂದ್ರೆ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥದ್ದು ಬರೀ ರಾಜಕಾರಣಿಗಳ ಜವಾಬ್ದಾರಿ ಅಲ್ಲ, ಇದು ಎಲ್ಲರ ಜವಾಬ್ದಾರಿ. ಅಧಿಕಾರಿಗಳ ಜವಾಬ್ದಾರಿ, ರಾಜಕಾರಣಿಗಳ ಜವಾಬ್ದಾರಿ ಮತ್ತು ಜನರ ಜವಾಬ್ದಾರಿ.
ವರ್ಷ ಆಯಿತು ಸಂವಿಧಾನ ಬಂದು ಜಾರಿಗೆ ಬಂದು, ಇನ್ನೂ ಅಸಮಾನತೆ ಹಂಗೆ ಉಳ್ಕೊಂಡಿದೆ. ಯಾರು ಹೇಳಿದ್ರು 25 ವರ್ಷ ಅಂತ? ಸಂವಿಧಾನ ಜಾರಿಗೆ ಬಂದು 75 ವರ್ಷ ಆಯಿತು. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತದೆ? ಸಂವಿಧಾನ ಅಲ್ಲ, ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? ನಾನು 3 ವರ್ಷನೇ ಬಂದಿರೋದು ಸಂವಿಧಾನ, ಸ್ವಾತಂತ್ರ್ಯ ಬಂದಿರೋದು. ನಾನು ತಪ್ಪು ಹೇಳ್ಬಿಟ್ಟಿದ್ದೀನಿ ಅಂತ ಚೀಟಿ ಬರ್ಕೊಟ್ಟಿದ್ದಾರೆ. ಸಂವಿಧಾನ ಜಾರಿಗೆ ಬಂದು 75 ವರ್ಷ ಆಯಿತು. ಆದರೆ ಸ್ವಾತಂತ್ರ್ಯ ಬಂದು 78 ವರ್ಷ ಆಗ್ತಾ ಬಂದಿದೆ. ಮುಂದಿನ ಆಗಸ್ಟ್ 15ಕ್ಕೆ 78 ವರ್ಷ ಆಗ್ತದೆ. ಈಗ ಸ್ವಾತಂತ್ರ್ಯ ಬಂದದ್ದು ಲೆಕ್ಕ, ಸಂವಿಧಾನ ಅದು ಲೆಕ್ಕ, ದಾಖಲಾತಿ ಪ್ರಕಾರ ಲೆಕ್ಕ ಆಗೋದಿಲ್ಲ. ಸ್ವಾತಂತ್ರ್ಯ ಬಂದದ್ದು ಲೆಕ್ಕ. ಅಲ್ಲಿವರೆಗೂ ಸರ್ಕಾರ ಇತ್ತಲ್ಲ, ಸ್ವಾತಂತ್ರ್ಯ ಬಂದ ಸಂವಿಧಾನ ಇರಲಿಲ್ಲ ಅಷ್ಟೇ, ಸರ್ಕಾರ ಇತ್ತು. ಚುನಾವಣೆ ಆಗಿರೋದು 52ಕ್ಕೆ, ಸ್ವಾತಂತ್ರ್ಯ ಬಂದ 5 ವರ್ಷಕ್ಕೆ. ಆದರೆ ಸ್ವಾತಂತ್ರ್ಯ ಬಂದದ್ದು ಆಗಸ್ಟ್ 15, 1947. ಸಂವಿಧಾನ ಬಂದು 75 ವರ್ಷಗಳಾಯಿತು. ಅದನ್ನ ನಾವು ಬಿಟ್ಬಿಡಕ್ಕಾಗತ್ತ? ಸ್ವಾತಂತ್ರ್ಯ ಬಂದ ದಿನ ಹಾಗೂ ಸರ್ಕಾರ ಇತ್ತಲ್ಲ, ಕೇಂದ್ರದಲ್ಲೂ ಸರ್ಕಾರ ಇತ್ತು, ರಾಜ್ಯಗಳಲ್ಲೂ ಸರ್ಕಾರ ಇತ್ತಲ್ಲ. ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ದೂರದೃಷ್ಟಿ ಇಟ್ಕೊಂಡು ಹೇಳಿದ್ರು. ದೂರದೃಷ್ಟಿ ಇಟ್ಕೊಂಡು, ಯಾಕಂದ್ರೆ ಬುದ್ಧನು ಕೂಡ ಇದನ್ನೇ ಹೇಳಿದ್ರು, ಇದನ್ನೇ ಬಸವಣ್ಣ ಹೇಳಿದ್ರು, ಇದನ್ನೇ ಅಂಬೇಡ್ಕರ್ ಕೂಡ ಸಂವಿಧಾನದ ಮೂಲಕ ಹೇಳಿದ್ರು. ನಮ್ಮ ದೇಶದಲ್ಲಿ ಸಾವಿರಾರು ಜಾತಿಗಳಿದ್ದಾವೆ, ಧರ್ಮಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ. ಬುದ್ಧನ ಕಾಲದಿಂದ ಕೂಡ ಇವತ್ತಿನವರಿಗೆ ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕು, ವರ್ಗರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು, ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳುತ್ತಲೇ ಇದ್ದೀವಿ ಅಲ್ವಾ? ಬಸವಣ್ಣವರು ಬಹಳ ಹಿಂದಿನೇ ಹೇಳಿದ್ರು, ಇವನಾರವ 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 ಅಂತ ಅನ್ಬೇಡಪ್ಪ, ನಮ್ಮವ 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 ಎಂದಿರಿಸೆಯ ನಿನ್ನ ಮಗನ ಮನೆ ಎಂದಿರಿಸೆಯ ಕೂಡಲು ಸಾಧ್ಯ ಅಲ್ವಾ? ಅದು ಆಗಿದೆಯಾ? ಅದು ಈ ವಚನ ಹೇಳ್ತಾ ಹೇಳ್ತಾ ನೀವು ಯಾವ ಜಾತಿ ಅಂತ ಕೇಳ್ತಾರೆ. ವಚನ ಹೇಳ್ತಾ ವಿದ್ಯಾವಂತರು ಕೂಡ ಯಾವ ಜಾತಿ ಕೇಳ್ತಾರೆ. ವಚನ ಹೇಳ್ಬಿಟ್ಟು ಯಾವ ಜಾತಿ ಅಂತ ಕೇಳ್ತಾರೆ. ಅದಕ್ಕೆ ಲೋಕೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ನಮ್ಮ ಜಾತಿ ವ್ಯವಸ್ಥೆ ಇದೆ,
ಸಾಮಾಜಿಕವಾಗಿ ಬದಲಾವಣೆ ಆಗಬೇಕು, ಆರ್ಥಿಕವಾಗಿ ಬದಲಾವಣೆ ಆಗಬೇಕು. ಅದಾದಾಗ ಮಾತ್ರ ಚಲಿಸಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ? ಸುಮ್ಮನೆ ಚಲನೆ ಸಿಗ್ತದ? ನಾವು ನೀವೆಲ್ಲ ಸೇರ್ಕೊಂಡು ಈ ಜಡತ್ವ ಇರ್ತಕ್ಕಂಥ ಸಮಾಜವನ್ನ ಚಲನೆ ಇರ್ತಕ್ಕಂಥ ಸಮಾಜವನ್ನಾಗಿ ಅಲ್ವಾ? ಇಲ್ಲಿವರು ಹೀಗೆ ಹೋಗ್ತಾರೆ. ಅದಕ್ಕೋಸ್ಕರ ಇಷ್ಟು ವರ್ಷ ಆದರೂ ಕೂಡ ಹಿಂಗೆ ಜಾತಿ ವ್ಯವಸ್ಥೆ ಐ ಹೋಪ್ ದಟ್ ಯು ಆಲ್ ಅಂಡರ್ಸ್ಟುಡ್ ಅಲ್ಲ? ಯಾಕಂದ್ರೆ ನೀವು ನಮಗಿಂತ ಸ್ವಲ್ಪ ಬುದ್ಧಿವಂತರು ಅನ್ಸುತ್ತೆ. ಯಾಕಂದ್ರೆ ನೀವು KS ಪಾಸ್ ಮಾಡೋರಲ್ಲ, KS ಪಾಸ್ ಮಾಡೋರು ಅಂತಂದ್ರೆ ಸ್ಟೇಟ್ ಕಮಿಷನರ್ಗಳಾಗೋರಲ್ವ ನೀವೆಲ್ಲ? ಸ್ಟೇಟ್ ಕಮಿಷನರ್ ಮೇಲಾದವರು ಸ್ಟೇಟ್ ಕಮಿಷನರ್ ಅಂತಂದ್ರೆ ಬಹಳ ಬುದ್ಧಿವಂತರು ಅಂತ ತ್ರಿಮೂರ್ತಿ ಸೊಸೈಟಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಬೆಳೆದಿದೆ ಗೊತ್ತಿಲ್ಲ ನನಗೆ. ನೀವು ಆತ್ಮವಂಚನೆ ಮಾಡ್ಕೋಬಾರ್ದು, ಆತ್ಮಾವಲೋಕನ ಮಾಡ್ಕೋಬಾರ್ದು. ಎಷ್ಟು ಜನ ವೈಚಾರಿಕತೆಯನ್ನು ಬೆಳೆಸ್ಕೊಂಡಿದ್ದೀರಿ? ಎಷ್ಟು ಜನ ವೈಜ್ಞಾನಿಕತೆಯನ್ನು ಬೆಳೆಸ್ಕೊಂಡಿದ್ದೀರಿ? ನೀವೇ ಏನೇ ಮುಖ್ಯ ಹೇಳಿ, ನಾನು ಹೇಳಕ್ ಹೋಗಲ್ಲ. ನಾನು ಹೇಳಿದ್ರೆ ನೀವೆಲ್ಲ ಬೇಸರ ಮಾಡ್ಕೋಬಹುದು. ಯಾಕಂತಂದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ವಿದ್ಯಾವಂತರೂ ಕೂಡ ಜಾತಿ ಮಾಡ್ತಾರೆ ಅಲ್ವಾ? ಸಂವಿಧಾನ ಓದ್ಕೊಂಡಿರ್ತಾರೆ, ಆದ್ರೆ ಜಾತಿ ಮಾಡ್ತಾರೆ. ಆಮೇಲೆ ವಿದ್ಯಾವಂತರಾದವರು ಕೂಡ ಮೌಢ್ಯಗಳನ್ನ, ಮೂಢನಂಬಿಕೆಗಳನ್ನು ನಂಬೋದು. ನೀ ಯಾಕಪ್ಪ ವಿದ್ಯಾವಂತ ಇದೆಯಲ್ಲ, ನಿನ್ಗೆ ಯಾಕೆ ಅಂಗಿ ಬಟ್ಟೆ ಇಲ್ಲ, ನಿನಗೆ ಯಾಕೆ ಊಟಕ್ಕಿಲ್ಲ, ಮನೆ ಇಲ್ಲ ನಿನಗೆ ಅಂತಂದ್ರೆ ನಾನು ಏನ್ ಮಾಡೋದು ಸ್ವಾಮಿ?
4 ಸೋತಿದ್ದೇನೆ. ಜನ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಅಥವಾ ಜನಪರವಾಗಿದ್ರೆ ಗೆಲ್ಲಿಸ್ತವೆ, ಇಲ್ಲದ್ರೆ ರಿನ್ಯೂವಲೇ ಮಾಡಲ್ಲ. ನಿಮ್ಗೆ ಹಂಗಿಲ್ಲ, 30-35 ವರ್ಷ ಏನಾಗೋದಿಲ್ಲ. ನಿಮಗೆಲ್ಲ ಸಂವಿಧಾನ ರಕ್ಷಣೆ ಕೊಟ್ಟಿದ್ದಾರೆ ಅಲ್ವಾ? ಮತ್ತೆ ನಮ್ಮ ಜವಾಬ್ದಾರಿ ಜಾಸ್ತಿ, ನಿಮ್ ಜವಾಬ್ದಾರಿ ಜಾಸ್ತಿ. ಸಮಾಜದ ಸುಧಾರಣೆ ಮಾಡೋದು ನಮ್ಮ ಜವಾಬ್ದಾರಿ ಜಾಸ್ತಿ, ನಿಮ್ ಜವಾಬ್ದಾರಿ ಜಾಸ್ತಿ. ನಮ್ಗೆ ಮ್ಯಾಂಡೇಟ್ ಕೊಟ್ಟು ಕಳಿಸ್ತಾರೆ. ಅವ್ರ ಮ್ಯಾಂಡೇಟ್, ಅವರು ಕೊಡ್ತಕ್ಕಂಥ ಮ್ಯಾಂಡೇಟ್ ಇದೆಯಲ್ಲ ಕೊಟ್ಟು ನೀವು ಆಡಳಿತ ಮಾಡಿಯಪ್ಪ ಅಂತ ಕಳಿಸ್ತಾರೆ. ನಾವು ಡಿಸಿಷನ್ ಆಗಿ ಮಾಡ್ತೀವಿ, ನಿರ್ಣಯಗಳನ್ನು ಮಾಡ್ತೀವಿ, ಪಾಲಿಸಿ ಡಿಸಿಷನ್ಗಳು ಮಾಡ್ತೀವಿ. ಅದನ್ನ ಯಾರು ಜಾರಿ ಮಾಡೋರು ಯಾರು? ನೀವಲ್ವಾ? ಆಸ್ಪತ್ರೆ ಸರಿಯಾಗಿ ನೋಡ್ಕೊಳ್ಳೋರು ಯಾರು? ಡಾಕ್ಟರ್ಗಳಲ್ಲ. ನೀವು ಅದಕ್ಕೆ ಮೇಲ್ವಿಚಾರಣೆ ಮಾಡಬೇಕು ಅಂತ ನಿಮ್ಗೆ ಹೇಳಿದ್ರು. ಮತ್ತೆ ನೀವು ಮಾಡದೆ ಹೋದ್ರೆ ಹಾಸ್ಟೆಲ್ಗಳು ನೋಡ್ಕೊಳ್ಳೋರು ಯಾರು? ಅಂಗನವಾಡಿಗಳು ನೋಡ್ಕೊಳ್ಳೋರು ಯಾರು? ಶಾಲೆಗಳು ನೋಡ್ಕೊಳ್ಳೋರು ಯಾರು? ಅದು ಮೇಲ್ವಿಚಾರಣೆ ಮಾಡಿಯಪ್ಪ ನಿಮ್ಗೆ ಅಂತ ಹೇಳಿರೋದು. ಅವ್ರು ನೋಡ್ಕೊತಾ ಇದ್ದಾರೆ, ಅದ್ರ ಮೇಲೆ ನೀವು ಮೇಲ್ವಿಚಾರಣೆ ನೋಡ್ಕೊತಾ ಇದ್ದಾರೆ ಇವು ಅಂತ ನೋಡ್ಕೊಳ್ಳಿಯಪ್ಪ ಅಂತ ನಿಮ್ಗೆ ಹೇಳಿರೋದು. ಇವ್ರು ಆಲ್ ಸೀನಿಯರ್ ಆಫೀಸರ್ಸ್. ಅವ್ರು ಸರಿಯಾಗಿ ಮಾಡಿದ್ರೆ ಸರಿಯಾಗಿ ಮಾಡಿ ಸರ್ ಮಾಡ್ತಕ್ಕಂಥದ್ದು ನಿಮ್ ಕೆಲಸ. ಒಂದ್ ವೇಳೆ ಅವರು ನೀವು ಹೇಳಿದ್ರು ಸರಿ ಮಾಡದೆ ಹೋದ್ರೆ ಸರ್ಕಾರ ತಿಳಿಸ್ತಕ್ಕಂಥ ಕೆಲಸ ಅಲ್ವಾ? ಸರ್ಕಾರಕ್ಕೆ ಜನ ಅಧಿಕಾರ ಕೊಟ್ಟಿದ್ದಾರೆ, ನೀವು ಹೇಗೆ ಶುರು ಮಾಡಬೇಕು ಅಂತ ಅಧಿಕಾರ ಕೊಟ್ಟಿದ್ದಾರೆ, ಅವ್ರು ಮಾಡ್ತಾರೆ. ನಿಮ್ ಕೆಲಸ ನೀವು ಮಾಡ್ಬೇಕಲ್ಲ. ಇವರು ಮೈಸೂರು ತಾಲೂಕ, ನೀವು ಮೈಸೂರು ತಾಲೂಕಿನ ನೋಡಲ್ ಆಫೀಸರ್ ಕೂತ್ಕೊಳ್ಳಿ. ಮೈಸೂರು ತಾಲೂಕಿನಲ್ಲಿ ಎಷ್ಟು ಹಾಸ್ಟೆಲ್ಗಳಿದ್ದಾವೆ, ಎಷ್ಟು ಆಸ್ಪತ್ರೆಗಳಿದ್ದಾವೆ, ಎಷ್ಟು ಇವು ಅಂಗನವಾಡಿಗಳಿದ್ದಾವೆ, ಎಷ್ಟು ಶಾಲೆಗಳಿದ್ದಾವೆ, ಎಷ್ಟು ಜನಕ್ಕೆ ಕುಡಿಯ ನೀರಿದೆ, ಎಷ್ಟು ಜನಕ್ಕೆ ಕುಡಿಯ ನೀರಿಲ್ಲ, ಎಷ್ಟು ಜನಗಳಿಗೆ ಸ್ಮಶಾನಗಳಿದ್ದಾವೆ, ಎಷ್ಟು ಜನಗಳಿಗೆ ಸ್ಮಶಾನಗಳಿಲ್ಲ, ಯಾವ ಜಾತಿಯವರಿಗೆ ಬದುಕಲಿಕ್ಕೆ ಅವಕಾಶಗಳಿದ್ದಾವೆ, ಯಾರಿಗೆ ಬದುಕಲಿಕ್ಕೆ ಅವಕಾಶಗಳಿಲ್ಲ. ಈಗ ಇದನ್ನೆಲ್ಲ ನೋಡ್ಕೋಬೇಕಲ್ವಾ ಸರ್ಕಾರ? ನಿಮ್ಮನ್ನೆಲ್ಲ ನೋಡಲ್ ಆಫೀಸರ್ಗಳು ಮಾಡಿರೋದು, ಇದನ್ನೆಲ್ಲ ನೋಡ್ಕೊಳ್ಳಿ ಅಂತ, ನಾವು ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಅಂತ. ಜನ ಹೇಳೋದನ್ನೆಲ್ಲ ಮಾಡಕ್ಕಾಗದೇ ಇರ್ಬೋದು, ಆದರೆ ನ್ಯಾಯಯುತವಾಗಿ ಮಾದೇವಪ್ಪ ಹೇಳಿದ ಅರ್ಜಿ ಕೊಡ್ತಾರಲ್ಲ, ಅರ್ಜಿನಲ್ಲಿ ಅವ್ರ ನೋವುಗಳಿರ್ತವೆ, ಅವ್ರ ಸಮಸ್ಯೆಗಳಿರ್ತವೆ. ಆ ನೋವುಗಳನ್ನ ಅರ್ಥ ಮಾಡ್ತಕ್ಕಂಥ ಮನುಷ್ಯತ್ವ ಇರಬೇಕು. ಆ ನೋವುಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ತಾಳ್ಮೆ ಇರಬೇಕು, ಸಂಯಮ ಇರಬೇಕು, ಮತ್ತೆ ಮನುಷ್ಯತ್ವ ಇರಬೇಕು. ಬಹುಶಃ ಇದ್ರೆ ನಮಗೂ ನಿಮಗೂ ಸಮಸ್ಯೆಗಳಿದ್ದಾವೆ ಅಲ್ವಾ? ನಾನು 83ರಲ್ಲಿ ಮೇಲೆ 85ರಲ್ಲಿ ಮೇಲೆ 84
ರಾಜ್ಯದಲ್ಲಿ ಮಂತ್ರಿ ಆದವರು ನಾವು. ಅಂದ್ರೆ 40 ವರ್ಷ ಆಗೋಯ್ತಲ್ಲ, 41 ವರ್ಷ ಆಗೋಯ್ತು. ಜುಲೈ ತಿಂಗಳಲ್ಲಿ ಅಲ್ಲ ಆಗಸ್ಟ್ ತಿಂಗಳಲ್ಲಿ ನಾನು ಮಂತ್ರಿ ಆದದ್ದು 74ನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ. 17ನೇ ತಾರೀಕು ನೋಡುತ್ತಲೇ ಇದ್ದೀನಿ. ಅವತ್ತಿನಿಂದ ಅಧಿಕಾರಿಗಳನ್ನು ನೋಡ್ತಾ ಇದ್ದೀನಿ, ಸರ್ಕಾರವನ್ನು ನೋಡ್ತಾ ಇದ್ದೀನಿ, ಜನರ ಭಾವನೆಗಳನ್ನು ಕೂಡ ನೋಡ್ತಾ ಇದ್ದೀನಿ. ಚೇಂಜ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿ. ಈಗ ಅಸಮಾನತೆ ಇರ್ತಕ್ಕಂಥ ಸಮಾಜ ಅಂತ ಹೇಳಿ ಇರ್ತಕ್ಕಂಥದ್ದು ವಾಸ್ತವ. ಇಟ್ಸ್ ಅ ಫ್ಯಾಕ್ಟ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಬಟ್ ಇಟ್ಸ್ ಎ ಫ್ಯಾಕ್ಟ್ ಆಲ್ಸೋ. ಅವರು 15 ದಿನ ಹೇಳಿದರು. ಈ ಅಸಮಾನತೆ ಹೋಗ್ಬೇಕಂತ ಅದಕ್ಕೋಸ್ಕರನೇ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಮಾಡಿದೆ. ಆ ಸರ್ಕಾರದ ಕಾರ್ಯಕ್ರಮಗಳನ್ನು ಚಾಚು ತಪ್ಪದೇ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ಮೂಲಕ ಆರ್ಥಿಕ ಸಾಮಾಜಿಕ ಸ್ವಾವಲಂಬನೆಯನ್ನು ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಈಗ 5 ಗ್ಯಾರಂಟಿ ಯೋಜನೆಗಳನ್ನು ನಾವು ಮಾಡಿದ್ದೀವಿ. ಶಕ್ತಿ ಯೋಜನೆ ಅಂತಕ್ಕಂಥ ಒಂದು ಕಾರ್ಯಕ್ರಮ, ಅದರಲ್ಲಿ ಎಲ್ಲ ಮಹಿಳೆಯರು, ನೀವು ಕೂಡ ಮಹಿಳಾ ಅಧಿಕಾರಿಗಳು, ನೀವು ಹೋಗ್ಬೋದು ಫ್ರೀಯಾಗಿ. ಮೊನ್ನೆ ಈ ಒಂದು 4-5 ದಿನಗಳಾಗಿ 500 ಕೋಟಿಯ ಮಹಿಳೆ ಫ್ರೀಯಾಗಿ ಫ್ರೀ ಟ್ರಿಪ್ ನಲ್ಲಿ ಹೋಗಿರೋದು, ಬಸ್ನಲ್ಲಿ ಹೋಗಿರೋದು. ಕೋಟೆಯ 500 ಕೋಟಿ ಮಹಿಳೆಯರು ನೀವೆಲ್ಲ ಸರ್ಕಾರಿ ನೌಕರರಾದ್ರಿಂದ ನಿಮಗೆಲ್ಲ ವೆಹಿಕಲ್ಗಳಿರ್ಬೇಕು ಅಂತ ಅನ್ಸುತ್ತೆ. ಅದರಿಂದ ನೀವು ಸರ್ಕಾರಿ ಬಸ್ಗಳಲ್ಲಿ ಬರ್ತಕ್ಕಂಥ ಪ್ರಮೇಯ ಇಲ್ಲ. ಐನೂರು ಕೋಟಿ ಜನ ಫ್ರೀಯಾಗಿ ಹೋಗಿದ್ದಾರೆ. ಯಾಕೆ ಮಾಡ್ತಾ ಇದ್ವಿ ಅಂತಂದ್ರೆ, ಅವ್ರ ಕೆಲಸಕ್ಕೆ ಹೋಗೋದು, ಅವರ ಶಾಲೆ, ಅವರು ಬೇರೆ ಪ್ರವಾಸೋದ್ಯಮಕ್ಕೆ ಹೋಗೋದು, ದೇವಸ್ಥಾನಗಳಿಗೆ ಹೋಗೋದು, ಬೇರೆ ಊರುಗಳಿಗೆ ಹೋಗೋದು, ತಂದೆ ತಾಯಿಗಳ ಮನೆಗಳಿಗೆ ಹೋಗೋದು, ಎಲ್ಲ ಹೋಗ್ಲಿಕ್ಕೆ ಫ್ರೀಯಾಗಿ ಹೋಗ್ಬೋದು. ಆ ದುಡ್ಡು ಉಳಿತಾಯ ಆಗುತ್ತಲ್ಲ, ಆ ದುಡ್ಡು ಉಳಿತಾಯ ಆಗುತ್ತಲ್ವ ಈಗ. ಅಂದ್ರೆ ಬೇರೆ ಭಾಗಗಳಿಗೆ ಖರ್ಚು ಮಾಡ್ಲಿಕ್ಕೆ ಅವ್ರಿಗೆ ಶಕ್ತಿ ಬರ್ತದಲ್ಲ. ಯಾವಾಗಲೂ ಯಾವುದೇ ಸಮಾಜದಲ್ಲಿ ಎಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಇರ್ತದೆ, ಅದು ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತದೆ. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ, ಅವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ. ಈಗ 1,23,00,000 ಕುಟುಂಬಗಳಿದೆ. 1,23,00,000 ಕುಟುಂಬಗಳಿಗೆ ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತೀವಿ. ಈಗ ಸ್ವಲ್ಪ ದುಡ್ಡು ಜಾಸ್ತಿ ಬೇಕಾಗುತ್ತೆ ಅಂತ ಅನ್ಸುತ್ತೆ. ಮೊದಲು 2,000 ಇದ್ರೆ ಇಡೀ ಜೀವನನೇ ಹಳ್ಳಿನಲ್ಲಿ ನಡೆದ್ಬಿಡ್ತಿತ್ತು. ಇಡೀ ಕುಟುಂಬದ ಜೀವನ ನಡೆದ್ಬಿಡ್ತಿತ್ತು 2,000 ರೂಪಾಯಿ. ಅದು ಅವರು ವಿದ್ಯಾಭ್ಯಾಸಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಬೇರೆ ಬೇರೆ ಇದಕ್ಕೆ ನಿಮಗೆ ಪರ್ಚೇಸಿಂಗ್ ಪವರ್ ಜಾಸ್ತಿ.
200 ಯೂನಿಟ್ವರೆಗೆ ಪವರ್ ಖರ್ಚು ಮಾಡ್ತಕ್ಕಂಥವ್ರು ಬಹಳ ಕಡಿಮೆ ಜನ ಹೋಗಿರ್ಬೋದು. 200 ಯೂನಿಟ್ಗಿಂತ ಜಾಸ್ತಿ ಖರ್ಚು ಮಾಡೋರು ಕಡಿಮೆ ಜನ ಹೋಗಿರ್ಬೋದು. ನೀವೆಲ್ಲ ಸ್ವಲ್ಪ 200 ಯೂನಿಟ್ಗಿಂತ ಜಾಸ್ತಿ ಖರ್ಚು ಮಾಡ್ಬೋದು ಇಲ್ವಾ? ಎಷ್ಟು ಖರ್ಚು ಮಾಡ್ತೀರಿ? ಎಷ್ಟು ಮಾಡ್ತೀರಪ್ಪ ನೀವು? ನೇಟಿ ಒಳಗಡೆ ನಿಮ್ಗೆ ಫ್ರೀನಾ? ಎಸಿ ಇದು ಸ್ವಲ್ಪ ಜಾಸ್ತಿ ಎಸಿ ಇಲ್ಲ ಸೊ ಆ ದುಡ್ಡೆಲ್ಲ ಉಳಿತಾಯ ಆಗುತ್ತೆ. ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ನಾವು ಈಗ ಕೆಜಿ ಕೊಡ್ತೀವಿ. ನಾನು ಹಿಂದೆ ಇದ್ದಾಗ ಹಿಂದೆ ಸರ್ಕಾರ ಮುಖ್ಯಮಂತ್ರಿ ಆಗಿರೋದು 5 ಕೆಜಿ ಫ್ರೀ ಆಗಿ ಕೊಡ್ಬೇಕು. ಈ ಫುಡ್ ಸೆಕ್ಯೂರಿಟಿ ಆಗ್ತಕ್ಕ ಬಂದವರು ಯಾರು? ಮನಮೋಹನ್ ಸಿಂಗ್ ಅವರು ಇದ್ದಾಗ ಫುಡ್ ಸೆಕ್ಯೂರಿಟಿ, ರೈಟ್ ಟು ಎಜುಕೇಶನ್ ಆಗ್ತಕ್ಕ ಬಂದವರು ಯಾರು? ರೈಟ್ ಟು ಇನ್ಫಾರ್ಮೇಶನ್ ಆಗ್ತಕ್ಕ ಬಂದವರು ಯಾರು? ಅಡ್ಮಿಷನ್ ಆಗ್ತಕ್ಕ ಬಂದವರು ಯಾರು? ಎಲ್ಲ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ನಾವು ಏನೇನು ಹೇಳಿದ್ದೀವಿ ಅವೆಲ್ಲರೂ ಕೂಡ ಮನಮೋಹನ್ ಸಿಂಗ್ ಅವರು ತಗೊಂಡ್ಬಂದರು. ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಏನು ಹೇಳಿದ್ದಾರೆ ಅವೆಲ್ಲ ಜಾರಿಯಾಗಲಿಕ್ಕೆ ಅದನ್ನು ಮನಮೋಹನ್ ಸಿಂಗ್ ಅವರು ತಗೊಂಡ್ಬಂದರು ಅಲ್ವಾ? ಇವೆಲ್ಲ ಉಪಯೋಗ ಆಗ್ಬೇಕಲ್ಲ. ಇದನ್ನ ನೀವು ನೇರವಾಗಿ ಈಗ ಅದಕ್ಕೆ ನಾನು ಏನ್ ಮಾಡಿದ್ದೀನಿ, ನೇರವಾಗಿ ಅವ್ರ ಅಕೌಂಟ್ಗೆ ತಲುಪಿಸ್ಬಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ಮಧ್ಯವರ್ತಿಗಳು ಇರಲೇಬಾರದು. ಈ ಮಧ್ಯವರ್ತಿಗಳು ಹಾವಳಿ ತಪ್ಪೋದ್ರೆ ಅವ್ರಿಗೆ ನೇರವಾಗಿ ಹಣ ಸಿಗುತ್ತೆ. ಅದರಿಂದ ಉಪಯೋಗ ಆಗಬೇಕು. ಈ ಜಾಗೃತಿ ಪಡಿಸ್ತಕ್ಕಂಥ ಕೆಲಸವನ್ನು ಇದು ಓಟ್ಗೋಸ್ಕರ ಮಾಡ್ತಕ್ಕಂಥದ್ದಲ್ಲ, ಅಥವಾ ನಾವೇ ಶಾಸಕರ ಅಧಿಕಾರದಲ್ಲಿ ಇರಬೇಕು ಅಂತ ಮಾಡ್ತಕ್ಕಂಥದ್ದಲ್ಲ. ಅಸಮಾನತೆಯನ್ನು ತೊಡೆದಾಕಲಿಕ್ಕೆ ಒಂದು ಪ್ರಮುಖವಾದಂತಹ ಹೆಜ್ಜೆ ಇದು. ಈ ಅಸಮಾನತೆಯನ್ನು ತೊಡೆದಾಕ್ತಕ್ಕಂಥ ಕೆಲಸ ಇದೆಯಲ್ಲ ಅದನ್ನ ಪ್ರಾಮಾಣಿಕವಾಗಿ ಅದು ಮಾಡಿದ್ರೆ ಸಂವಿಧಾನದ ದೇವೋದ್ದೇಶಗಳನ್ನ ಈಡೇರಿಸಿದಾಗ ಬಹಳ ಜನ ನನಗೆ ಅನೇಕ ಜನ ನೇರವಾಗಿ ಭೇಟಿ ಮಾಡಿದ್ದಾರೆ. ಕೆಲವರು ಪತ್ರಗಳ ಮೂಲಕ ತಿಳಿಸಿದ್ದಾರೆ, ಕೆಲವು ಫೋನ್ಗಳ ಮೂಲಕ ತಿಳಿಸಿದ್ದಾರೆ. ನಾವು ಈ 2,000 ರೂಪಾಯಿ ಮತ್ತೆ ನಮ್ಮ ಅನ್ನಭಾಗ್ಯ ಕಾರ್ಯಕ್ರಮ, ಗೃಹಜ್ಯೋತಿ ಕಾರ್ಯಕ್ರಮ ಆದ್ಮೇಲೆ ಆಮೇಲೆ ಶಕ್ತಿ ಯೋಜನೆ ಆದ್ಮೇಲೆ ಬಹಳ ಅನುಕೂಲ ಆಗಿದೆ ಅಂತ ಹೇಳಿ ತಿಳಿಸ್ತಾರೆ. ಬಟ್ ಇವೆಲ್ಲದರ ಪರಿಣಾಮ ಅಲ್ಲಿ ಕಾರ್ಯಗತ ಆಗಬೇಕು, ಮತ್ತೆ ಫಲಿತಾಂಶ ಸಿಗಬೇಕು. ಈ ಫಲಿತಾಂಶ ಸಿಕ್ಕಿದ್ರೆ ನಾವು ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇವೆ. ಇದು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ. ಈ ಜವಾಬ್ದಾರಿಯನ್ನ ನಿರ್ವಹಿಸಿದ್ರೆ ಅಷ್ಟೇ ಸಾಕು. ನಿಮ್ಮಿಂದ ನಮಗೇನು
ನಿಮ್ಮ ನಾಲೆಡ್ಜ್ ಇದೆಯಲ್ಲ, ಸಾಮಾಜಿಕ ಜ್ಞಾನ ಇದೆಯಲ್ಲ, ಅದು ಹೆಚ್ಚಾಗ್ತದೆ. ಆರ್ಥಿಕ ಜ್ಞಾನ ಹೆಚ್ಚಾಗ್ತದೆ, ರಾಜಕೀಯ ಜ್ಞಾನ ಹೆಚ್ಚಾಗ್ತದೆ. ಯಾವಾಗಲೂ ಮನುಷ್ಯ ಯಾರು ಕೂಡ ಬೃಹಸ್ಪತಿಗಳಲ್ಲ. ನನಗೆ ISL ಪ್ರಸಾದ್ ಅವರು IAS ಆಫೀಸರು, ನಾನು ಫೈನಾನ್ಸ್ ಅವರು ಬಜೆಟ್ ಪ್ರಿಪೇರ್ ಮಾಡುವಾಗ, ಪೂರ್ವಭಾವಿ ಬಜೆಟ್ ಪ್ರಿಪೇರ್ ಮಾಡುವಾಗ ಹೇಳ್ತಾರೆ, ಸರ್ KAS ಪಾಸ್ ಮಾಡೋರು, IAS ಪಾಸ್ ಮಾಡೋರು ಆ ಬುದ್ಧಿ ಉತ್ತರೇನಲ್ಲ ಸರ್. ಅವ್ರು ಹೇಳ್ತಿದ್ದರು, ಅವ್ರು ಓದ್ಕೊಂಡಿರ್ತಕ್ಕಂಥ, ಅವ್ರು ಏನು ಓದ್ಕೊಂಡಿರ್ತಾರೆ ಅದ್ರ ಮೇಲೆ ಪ್ರಶ್ನೆಗಳು ಕೇಳಿದ್ರೆ ಬರ್ಬಿಡ್ತಾರೆ, ಕಾಸಾಗ್ಬಿಡ್ತಾರೆ ಸರ್. ಅದು ಓದ್ಕೊಂಡಿರೋದು ಬರದೇ ಹೋದ್ರೆ ಕಡಿಮೆ ಮಾರ್ಕ್ಸ್ ಕೊಡ್ತಾರೆ ಸರ್ ಅಂತ ಹೇಳ್ತಾರೆ. ಅದರಿಂದ ನಮಗಿಂತ ಬುದ್ಧಿವಂತರು ಇದ್ದಾರೆ ಸಮಾಜ, ಅವ್ರಿಗೆ ಅವಕಾಶ ಸಿಗ್ತಿಲ್ಲ ಅಲ್ವಾ? ಈ ರೈತ ಇದ್ದಾನಲ್ಲ, ನಮ್ಗಿಂತ ವ್ಯವಸಾಯದ ಬುದ್ಧಿವಂತ ಇರ್ತಾರೆ. ರೇಷ್ಮೆ ವ್ಯವಸಾಯ ಮಾಡೋರು ನಮ್ಗಿಂತ ಬುದ್ಧಿವಂತರು ಇರ್ತಾರೆ. ತರಕಾರಿ ವ್ಯವಸಾಯ ಮಾಡೋರು ನಮ್ಗಿಂತ ಬುದ್ಧಿವಂತರು ಇರ್ತಾರೆ. ನಾವು ಓದ್ಕೊಂಡಿದೀವಿ ಅಷ್ಟೇ, ನಮಗಿಂತ ಬುದ್ಧಿವಂತರು ಸಮಾಜದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ನಾವು ಮರೆಯಲಿಕ್ಕೆ ಸಾಧ್ಯ. ಯಾಕೆ ಇದನ್ನು ಪ್ರಸ್ತಾಪ ಮಾಡದೆ ಅಂತಂದ್ರೆ ನಮಗಿಂತೂ ಬಹಳ ಬುದ್ಧಿವಂತಿದ್ದಾರೆ. ಅದರಿಂದ ನಮ್ಮೆಲ್ಲರ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಅಸಮಾನತೆಯನ್ನು ಹೋಗಲಾಡಿಸಿ. ಯಾರಿಗೆ ಶಕ್ತಿ ಇಲ್ಲ, ಅಶಕ್ತರಿದ್ದಾರೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಿದ್ರು ಅಂತಂದ್ರೆ, ಬಲಾಢ್ಯರ ಕೈನಲ್ಲಿ ಅಧಿಕಾರ ಇರಬಾರದು, ಬಲಾಢ್ಯರ ಕೈನಲ್ಲಿ ಅಧಿಕಾರ ಇರಬೇಕು. ಅದಕ್ಕೆ ಸಾಮಾನ್ಯ ಜನರ ಕೈಗಳಿಗೂ ಅಧಿಕಾರ ಇರಬೇಕು ಅಲ್ವಾ? ಶೋಷಣೆಗೆ ಅವಕಾಶ ಆಗಬಾರದು. ಇವತ್ತು ಕೋಮುಗಲಭೆಗಳೆಲ್ಲ ನಡೀತಾ ಇರ್ತವೆ, ಹಿಂಸೆ ನಡೀತಾ ಇರ್ತದೆ, ಸುಳ್ಳು ಸುದ್ದಿಗಳೆಲ್ಲ ನಡೀತಾ ಇರ್ತವೆ, ಪ್ರಚೋದನೆ ಮಾಡ್ತಕ್ಕಂಥ ಜನ ಇದ್ದಾರೆ. ಇವೆಲ್ಲ ಎಲ್ಲಿವರೆಗೆ ಇರ್ತವೆ ಅಲ್ಲಿವರೆಗೆ ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ. ಇವನ್ನ ಹತ್ತಿರ್ತಕ್ಕಂಥ ಈಗ ಮಾದಕ ವಸ್ತುಗಳು ಇದ್ದಾವೆ, ಡ್ರಗ್ಸ್, ನಾರ್ಕೋಟಿಕ್ಸ್ ಇದ್ದಾವೆ. ಇದು ತಡೆಗಟ್ಟಬೇಕಲ್ವ? ನಿಮ್ ಜವಾಬ್ದಾರಿ ಏನು, ನಮ್ಮ ಜವಾಬ್ದಾರಿ ಏನು? ತಡೆಗಟ್ಟಬೇಕಲ್ಲ. ಇವತ್ತಿನ ಯುವಕರು ಹಾಳಾಗ್ಬಿಡ್ತಾರಲ್ಲ ಸಮಾಜದಲ್ಲಿ. ನಮ್ಗೆ ಅವಕಾಶಗಳು ಸಿಕ್ಕಿದಾವೆ, ನಮ್ಗೆಲ್ಲ ಸವಲತ್ತುಗಳು ಸಿಕ್ಕಿದಾವೆ, ನಾವು ಚೆನ್ನಾಗಿದ್ದೀವಿ. ನಮ್ಮ ಜೊತೆಲೇ ಇದ್ದಾರಲ್ಲ, ಏನು ಸವಲತ್ತುಗಳಿಲ್ಲದೆ ಅವಕಾಶಗಳು ಸಿಕ್ಕಿದ್ದಾರಲ್ಲ, ಆ ಜನರನ್ನು ಜೊತೆಗೆ ತಗೊಂಡು ಹೋಗ್ಬೇಕಲ್ಲಪ್ಪ. ಆ ಕೆಲಸ ಮಾಡೋಕ್ಕೋಸ್ಕರ ನಿಮಗೆ ನೋಡಲ್ ಆಫೀಸರ್ ನೋಡಿ, ಎಲ್ಲ ನಾವು ಮಾಡ್ತಾ ಇದ್ದೀವಿ. ಹೋಗಿ ನೋಡಿ, ಒಂದು ಶಾಲೆಗೆ ಹೋಗಿ, ಒಂದು ಆಸ್ಪತ್ರೆಗೆ ಹೋಗಿ, ಒಂದು ಹಾಸ್ಟೆಲ್ಗೆ ಹೋಗಿ, ಸರ್ಕಾರ ಕೊಟ್ಟಿರ್ತಕ್ಕಂಥ
ಸೊ ನಾನು ನಿಮಗೆ ಹೇಳುತ್ತೆ, ಯಾಕಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ಅದರಿಂದ ಮುಖ್ಯಮಂತ್ರಿ ಇರ್ಬೋದು. ಬಟ್ ಒಟ್ಟಾರೆಯಾಗಿ ಈ ಸಮಾಜದ ಬದಲಾವಣೆ ಮಾಡ್ತಕ್ಕಂಥ ಸಂವಿಧಾನದ ದೇವೋದ್ದೇಶಗಳು ಜಾರಿಯಾಗ್ತಕ್ಕಂಥ ರೀತಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಜವಾಬ್ದಾರಿ ಎಲ್ಲ ನಿರ್ವಹಿಸ್ತಕ್ಕಂಥ ಕೆಲಸ ಅಲ್ವಾ? ಅಂದ್ರೆ ನಾವು ನಮ್ಮ ಕರ್ತವ್ಯದಲ್ಲಿ ಇರುತ್ತೇವೆ. ಕರ್ತವ್ಯದಲ್ಲಿ ಏನ್ ಮಾಡ್ತೀವಿ? ಲೋಪ ಆಗ್ತದೆ, ಕರ್ತವ್ಯ ಲೋಪ. ಅದಕ್ಕೆ ನಾನು ನಮ್ಮ ರಾಮಯ್ಯ, ಆಮೇಲೆ ನಮ್ಮ ವೆಂಕಟೇಶಯ್ಯ, ಚೀಫ್ ಸೆಕ್ರೆಟರಿ ಎಲ್ಲ ನೋಡ್ಸ್ಕೊಂಡು ನಾನು ಸುಮ್ಮನೆ ಸ್ವತಃ ಅದು ಬಿಟ್ಬಿಟ್ಟು ಭಾಷಣ ಮಾಡಿದ್ದೆ. ಏನ್ರಿ ತಿಮ್ಮಯ್ಯನವರ ಅವನು ಅಡಿಷನಲ್ ಡೈರೆಕ್ಟರ್ ಆಗಿದ್ದು, ಹೆಲ್ತ್ ಅಡಿಷನಲ್ ಡೈರೆಕ್ಟರ್. ನಮ್ಮ ಮೇಲೆ ಋಣ ಇದೆಯಲ್ವಾ, ಆ ಋಣ ತೀರಿಸ್ಬೇಕಲ್ವಾ? ನಾವೆಲ್ಲ ಹಳ್ಳಿಗೆ ಬಂದವರು. ನನಗೆ ಗೊತ್ತಾ, ಅನ್ನಭಾಗ್ಯ ಮಾಡಲಿಕ್ಕೆ ಪ್ರೇರಣೆ ಏನು ಗೊತ್ತ ನನಗೆ? ನಮ್ಮ ಊರಿನಲ್ಲಿ ನಮ್ಮೂರು ಸಿದ್ದರಾಮನಹಳ್ಳಿ, ಇಲ್ಲಿಂದ ಒಂದು 23 ಕಿಲೋಮೀಟರ್ ದೂರ. ನಮ್ಮ ಹಳ್ಳಿಯಲ್ಲಿ 80% ಕುಸ್ಕಿ ಜಮೀನು ಕೂಲಿ ಮಾಡೋರು, ಕುಸ್ಕಿ ಜಮೀನು ಮತ್ತೆ ಕೂಲಿ ಮಾಡೋರು ಇದ್ರು. ಒಂದು 15-20% ತರಿ ಜಮೀನು. ಅಲ್ಲಿ ಒಂದು ರಾಮಪುರ ನಾಲೆ ಅಂತ ಸ್ವಲ್ಪ ಜನ ಮಾತ್ರ ನೀರಾವರಿ, ಇನ್ನೂ ಉಳಿದಾಯ್ತು. ಈಗ ವರ್ಣ ನಾಲೆ ಬಂದ ಮೇಲೆ ಎಲ್ಲ ಕಡೆ ನೀರಾವರಿ ಆಗಿದೆ. ನಾನು ಹಿಂದೆ ಹೇಳ್ತಾ ಇರೋದು, ನಾನು ವಿದ್ಯಾರ್ಥಿ ಆಗಿದ್ದಾಗ, ಚಿಕ್ಕ ಹುಡುಗ ಆಗಿದ್ದಾಗ ನಮ್ಮನೇಲಿ ನಮಗೆ ಸ್ವಲ್ಪ ನೀರಾವರಿ ಜಮೀನುಗಳಿತ್ತು. 6 ಎಕರೆ ಜಮೀನಿತ್ತು, ನೀರಾವರಿ ಜಮೀನು. ನಮ್ಮ ಮನೆಯಲ್ಲಿ ಒಂದೊಂದು ದಿನ ಅನ್ನ ಮಾಡೋರು, ಇಲ್ಲವೇ ಇಟ್ಟು ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ. ನಾವೆಲ್ಲ ಅನ್ನ ಮುಟ್ಟಿರೋದು ಯಾವಾಗ ಗೊತ್ತಾ? ನೀವು ಎಷ್ಟು ಜನ ಹಬ್ಬಗಳಲ್ಲಿ ನೆಂಟರುಗಳು ಬಂದಾಗ ಮಾತ್ರ ಅನ್ನ, ಇಲ್ಲವೇ ರಾಗಿ ಮುದ್ದೆ ಜೋಳದ ಮುದ್ದೆ. ಅನ್ನ ಮಾಡೋದಕ್ಕೂ ನಮ್ಮ ಅಮ್ಮ ಏನ್ ಹೇಳ್ತಿದ್ವು ಅಂತಂದ್ರೆ, ಹೊಟ್ಟೆ ತುಂಬಾ ಇಟ್ಟು ಬಾಯಿ ತುಂಬಾ ಅನ್ನ ಅಂತ ಹೇಳ್ತಿದ್ವಿ. ಇದು ಅನುಭವ. ನಮ್ಮ ಮನೆಯಲ್ಲಿ ಅನ್ನ ಮಾಡೋರು, ನಮ್ಮವ್ವ ಹೊಡೆ ಕಂಡು ನಮ್ಮ ಪಕ್ಕದ ಮನೆಯವರು ಪಾಪ ಕುಸ್ಕಿ ಜಮೀನು, ಅವರು ಕುಸ್ಕಿ ಜಮೀನಿತ್ತು, ಕೂಲಿ ಮಾಡ್ಕೊಂಡಿದ್ರು. ಅವ್ರ ಮನೆಯಲ್ಲಿ ಮಕ್ಕಳಿಗೆ ಜ್ವರ ಬಂದ್ರೆ, ನೆಗಡಿ ಬಂದ್ರೆ, ಬೇದಿ ಆದ್ರೆ ಅನ್ನ ಮುದ್ದೆ ಕೊಡಕ್ಕಾಗಲ್ವಲ್ಲ, ಅದಕ್ಕೋಸ್ಕರವಾಗಿ ಅನ್ನ ಮಕ್ಕಳಿಗೆ ಅನ್ನ ಕೊಡಕ್ಕೋಸ್ಕರ ಬಂದು ಒಂದು ತುತ್ತು ಅನ್ನಕ್ಕೋಸ್ಕರ ನಿಂತಿರೋರು. ನಮ್ಮವ್ವ ಗೊಡೆಕಲ್ ಕೊಡೋರು, ಒಂದು ತುತ್ತು ಅನ್ನ ಕೊಡೋರು. ನನಗೆ ಇದು ಕಣ್ಣಾರೆ ನೋಡಿದ್ದೆ. ಯಾರು ಕೂಡ ಇನ್ನೊಬ್ಬರು ಮನೆ ಮುಂದೆ ಹೋಗಿ ಅನ್ನಕ್ಕೋಸ್ಕರ ಕೈ ಬಿಡಬಾರ್ದು ಅಂತೇಳಿ ಅನ್ನ
ಚಪ್ಪಲಿ ಹೊಲಿಸ್ಕೊಂಡೆ. ಅದೇ 3 ವರ್ಷ ಬಂತು ಟೈರ್ ಹಾಕೊಂಡು ಹೊಲಿಸ್ಕೊಂಡಿದ್ದೆ. ಅನೇಕ ಜನ ಬಡವರ ಮಕ್ಕಳು ಇವತ್ತು ಕೂಡ ಚಪ್ಪಲಿ ಇಲ್ಲದೆ ಶೂ ಇಲ್ಲದೆ ಬರ್ತಾರೆ. ಅವರೆಲ್ಲ ಬಡವರ ಮಕ್ಕಳು. ಅದಕ್ಕೆ ನಾನೇನ್ ಮಾಡಿದೆ, ಶೂ ಭಾಗ್ಯ ಅಂತಕ್ಕಂಥ ಕಾರ್ಯಕ್ರಮ ತಗೊಂಡು ಮತ್ತೆ 2 ಕಾಲ್ಶೀಲ ಮತ್ತೆ ಶೂ ಕೊಡ್ತಕ್ಕಂಥದ್ದು ಮಾಡಿದೆ. ಯಾಕಂದ್ರೆ ಶ್ರೀಮಂತರ ಮಕ್ಕಳು ಶೂ ಹಾಕಬೇಕಾದ್ರೆ ಬಡವ್ರ ಮಕ್ಕಳು ಶೂ ಪಾಪ ಚಕ್ಲಿ ಇಲ್ಲೇ ಬರೀ ಕಾಲದಲ್ಲಿ ಬಂದ್ರೆ ಈ ಡಿಫರೆನ್ಸ್ ಗೊತ್ತಾಗಬಾರದು, ಬಡವರು ಶ್ರೀಮಂತರು ಅಂತಕ್ಕಂಥ ಭಾವನೆಗಳು ಬರಬಾರದು ಅಂತ ಕಾರಣಕ್ಕೋಸ್ಕರವಾಗಿ ಅದನ್ನು ಮಾಡಿ. ಆಮೇಲೆ ನಾನು BSc ಓದುವಾಗ ರೂಮ್ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿದ್ದೆ. ನನ್ನ ಜೊತೆಯಲ್ಲಿ ಇನ್ನೊಬ್ಬ ಚಿಕ್ಕವೀರಯ್ಯ ಅಂತ ಇದ್ದ. ಅವನು ನಾನು 2 ವರ್ಷ ರೂಮ್ ಮಾಡ್ಕೊಂಡಿದ್ದು. ಅಡಿಗೆ ಮಾಡ್ಕೊಳ್ಳೋದು, ಅನ್ನ ಮಾಡ್ಕೊಳ್ಳೋದು, ಹೋಟ್ಲಿಂದ ಸಾಂಬಾರ್ ತಗೊಳ್ಳೋದು, ಊಟ ಮಾಡ್ಕೊಂಡು ಮಾಡ್ತಿದ್ದು. ಅದಕ್ಕೆ ಎಂತ ಕಾರ್ಯಕ್ರಮ ವಿದ್ಯಾಸಿರಿ ಅನ್ನೋ ಕಾರ್ಯಕ್ರಮ ಜಾರಿಗೆ ತಗೊಂಡು ತಿಂಗಳಿಗೊಂದು 1,000 ರೂಪಾಯಿ ಹಾಸ್ಟೆಲಲ್ಲಿ ಯಾರಿಗೆ ಸೀಟ್ ಸಿಕ್ಕಲ್ಲ ಅಂತವ್ರಿಗೆ ವಿದ್ಯಾಸಿರಿ ಕಾರ್ಯಕ್ರಮ ಜಾರಿ ತಗೊಂಡು. ಯಾಕೆ ಇವೆಲ್ಲ ನಮ್ಮ ಅನುಭವಗಳು. ಈ ಅನುಭವಗಳನ್ನೇ ಈಗ ಅವು ಜನಪರ ಕಾರ್ಯಕ್ರಮಗಳಾಗಿದ್ದಾವೆ. ನಾನು ಯಾಕೆ ಕೇಳ್ತೀನಿ ಅಂತಂದ್ರೆ, ನಮ್ಮ ಮೇಲೆ ಸಮಾಜದ ಋಣ ಇದೆ. ಆ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡಬೇಕು ಅಷ್ಟೇ. ಅದನ್ನು ನಾವು ನೀವೆಲ್ಲ ಚೆನ್ನಾಗಿ ಮಾಡೋಣ. ಅದಕ್ಕೆ ದೊಡ್ಡ ಟ್ರೈನಿಂಗ್ ಏನ್ ಬೇಕಾಗಿಲ್ಲ. ಇದಕ್ಕೆ ಮನುಷ್ಯತ್ವ ಇದ್ರೆ ಸಾಕು ಅಷ್ಟೇ. ಇನ್ನೊಬ್ಬರ ಬಗ್ಗೆ ಅನುಕಂಪ ಇದ್ರೆ ಸಾಕು. ಬಡವರ ಬಗ್ಗೆ ಅನುಕಂಪ, ಜನಪರವಾದಂಥ ಧೋರಣೆ, ಜನಪರವಾದಂಥ ಕಾಳಜಿ ಅದಿದ್ರೆ ಸಾಕು. ಸಂವಿಧಾನ ಎಲ್ಲ ಓದ್ಕಡಿ ದಯಮಾಡಿ. ನಿಮ್ಮೆಲ್ಲರಿಗೂ ನಮಸ್ಕಾರ.